ಹಲೋ ಗೆಳೆಯರೆ, ಎಲ್ರಿಗೂ ನಮಸ್ಕಾರ. ಇವತ್ತು ಫೆಬ್ರವರಿ 29. ಈ ದಿನದ ವಿಶೇಷ ಏನೆಂದರೆ ಈ ವರ್ಷ ಅಧಿಕ ವರ್ಷ. ಈ ಕಾರಣದಿಂದ ಫೆಬ್ರವರಿ 29 ಈ ವರ್ಷ ಬಂದಿರುವಂಥದ್ದು. ಹಾಗಾದರೆ ನಾವು ಮೊದಲು ಅಧಿಕ ವರ್ಷ ಎಂದರೇನು ಎಂದು ನೋಡಿ ನಂತರ ಈ ದಿನದ ವಿಶೇಷವನ್ನು ನೋಡೋಣ. ಅಧಿಕ ವರ್ಷ ಎಂದರೇನು? ಭೂಮಿ ತನ್ನನ್ನು ತಾನು ಸುತ್ತುತ್ತಾ ಸೂರ್ಯನನ್ನು ಸುತ್ತುತ್ತದೆ. ಭೂಮಿ ತನ್ನನ್ನು ತಾನು ಸುತ್ತುತ್ತಾ ಸೂರ್ಯನನ್ನು ಸುತ್ತುತ್ತದೆ. ಸೂರ್ಯನನ್ನು ಸುತ್ತಲು 365 ದಿವಸ 6 ಗಂಟೆ 9 ನಿಮಿಷ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಅಂದರೆ ಇಲ್ಲಿ ಮೇಲೆ ಇರುವಂತಹ 6 ಗಂಟೆ 9 ನಿಮಿಷವನ್ನು ನಾವು ಸೈಡಲ್ಲಿಟ್ಟು 4 ವರ್ಷಕ್ಕೆ 6 24 ಗಂಟೆ ಹೆಚ್ಚಾಗುತ್ತೆ. ಅಂದರೆ ಒಂದು ದಿವಸ 4 ವರ್ಷಕ್ಕೊಂದ್ಸರಿ ಒಂದು ದಿವಸ ಹೆಚ್ಚಾಗಿ ಬರುವಂಥದ್ದು. ಸಾಮಾನ್ಯ ವರ್ಷದಲ್ಲಿ 365 ದಿನಗಳಿದ್ದರೆ ಅಧಿಕ ವರ್ಷದಲ್ಲಿ 366 ದಿನಗಳು ಬರುತ್ತವೆ. ಯಾವ ಕಾರಣಕ್ಕಂತಂದರೆ ಸೂರ್ಯನನ್ನು ಸುತ್ತಲು ಭೂಮಿ ತೆಗೆದುಕೊಳ್ಳುವಂಥದ್ದು 365 ದಿವಸ 6 ಗಂಟೆ 9 ನಿಮಿಷ. ಮೇಲೆ ಇರುವಂತಹ 6 ಗಂಟೆ 9 ನಿಮಿಷ ಏನಿದೆಯಲ್ಲ ಅದು 24 ತಾಸು 4 ವರ್ಷಕ್ಕೊಮ್ಮೆ ಆಗುತ್ತೆ. 24 ತಾಸಿಗೆ ಒಂದು ದಿನ ಹೆಚ್ಚಾಗುತ್ತೆ. ಈ ಕಾರಣದಿಂದಾಗಿ ಪ್ರತಿ 4 ವರ್ಷಕ್ಕೊಂದ್ಸಾರಿ ಅಧಿಕ ವರ್ಷ ನಾವು ನೋಡುವಂಥದ್ದು. ಹಾಗಾದರೆ ಅಧಿಕ ವರ್ಷ ಎಂದು ತಿಳಿಯುವುದು ಸಾಮಾನ್ಯವಾಗಿ ಹೇಗೆ ಎಂದರೆ ಯಾವುದೇ ಒಂದು ಇಸ್ವಿ 4ರಿಂದ ಭಾಗ ಆಗಬೇಕು. ನಾವು ಉದಾಹರಣೆ ನೋಡುವುದಾದರೆ 2000, 2004, 2008, 2012, 2016, 2020, ಅದೇ ರೀತಿಯಾಗಿ ನಾವಿರುವಂಥದ್ದು 2024. ಯಾವುದೇ ಇಸ್ವಿ 4ರಿಂದ ಭಾಗ ಆದರೆ ಅದನ್ನು ನಾವು ಅಧಿಕ ವರ್ಷ ಅಂತೇಳಿ ಕರಿತೀವಿ. ಹಾಗಾದರೆ ಫೆಬ್ರವರಿ 29 ಯಾರೆಲ್ಲ ತಮ್ಮ ಜನ್ಮದಿನವನ್ನು ಆಚರಿಸ್ಕೊಳ್ತಾರೆ ಅವರು 4 ವರ್ಷಕ್ಕೊಂದ್ಸರಿ ಆಚರಿಸ್ಕೋಬೇಕು. ಇದು ಏನು ಮಾಡೋಕ್ಕಾಗೋದಿಲ್ಲ. ಹಾಗಾದರೆ ಇತಿಹಾಸದಲ್ಲಿ ಯಾರಾದರೂ ಇದ್ದಾರಾ ಅಂತೇಳಿದರೆ ನಾವು ನೋಡಬೇಕಾಗಿರುವಂಥದ್ದು ಮೊರಾರ್ಜಿ ದೇಸಾಯಿ. ಮೊರಾರ್ಜಿ ದೇಸಾಯಿ ಅವರು 1896ರಲ್ಲಿ ಫೆಬ್ರವರಿ 29ರಂದು ಜನಿಸ್ತಾರೆ. ಅವರು 4 ವರ್ಷಕ್ಕೊಂದ್ಸರಿ ಬರ್ತ್ಡೇಯನ್ನು ಆಚರಿಸ್ಕೊಳ್ತಾರೆ. ಅದೇ ರೀತಿಯಾಗಿ ತಮಿಳುನಾಡಿನ ಖ್ಯಾತ ನಾಟ್ಯಗಾರ್ತಿ ರುಕ್ಮಿಣಿ ಅರಂಡೆಲ್ ಅಂತ ಅವರು ಕೂಡ 4 ವರ್ಷಕ್ಕೊಂದ್ಸರಿ ಬರ್ತ್ಡೇಯನ್ನು ಆಚರಿಸಿಕೊಳ್ಳುವಂಥದ್ದು. ನಮಸ್ಕಾರ.